ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ BCM ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ಇವಾಗ ಓಪನ್ ಆಗಿದೆ. ಮತ್ತು ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಹಂಗೆ ಲಾಸ್ಟ್ ಡೇಟ್ ಯಾವಾಗ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಸ್ಟೆಲ್ ಅಪ್ಲಿಕೇಶನ್ನು ಕ್ಲೋಸ್ ಆಗಿತ್ತು, ಇವಾಗ ಮತ್ತೆ ಅದನ್ನು ಓಪನ್ ಮಾಡಿದರೆ ಯಾರ್ಯಾರು ಇವಾಗ ಹೊಸದಾಗಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ನ ಹಾಕ್ಬೇಕಾಗಿರೋರು ಹಾಕ್ಕೊಳ್ಬೋದು. ಆದರೆ ಇಲ್ಲಿ ಎಲ್ಲ ಕೋರ್ಸ್ನವರು ಕೂಡ ಹಾಕೊಳ್ಳೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಈಗಾಗಲೇ ಅವರಿಗೆಲ್ಲ ಅಪ್ಲಿಕೇಶನ್ ಓಪನ್ ಆಗಿ ಕ್ಲೋಸ್ ಕೂಡ ಮಾಡಿದ್ದಾರೆ, ಅವರೆಲ್ಲ ಅಡ್ಮಿಷನ್ ಕೂಡ ಆಗಿದ್ದಾರೆ ಹಾಸ್ಟೆಲ್ಗೆ. ಇವಾಗ ಯಾರಿಗೆ ಓಪನ್ ಮಾಡಿದ್ದಾರೆ ಅಂತೇಳಿದ್ರೆ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಇವಾಗ ಹೊಸದಾಗಿ ಅಡ್ಮಿಷನ್ ಆಗಿರುವಂಥ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಇವಾಗ ಓಪನ್ ಆಗಿದೆ. ನೋಡಿ, ಈ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಪೋಷಕರ ಆದಾಯ ಮಿತಿ ಪ್ರವರ್ಗ 1 ಮತ್ತು SC/ST ಸ್ಟೂಡೆಂಟ್ಗಳಿಗೆ 2.5 ಲಕ್ಷ ಇರಬೇಕಾಗಿರುತ್ತೆ. ಮತ್ತು ಅದೇ ರೀತಿಯಾಗಿ ಪ್ರವರ್ಗ 2A, 2B, 3A, 3B ಅವರಿಗೆ 1 ಲಕ್ಷ ಇರಬೇಕಾಗಿರುತ್ತೆ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು 4/10/2025 ಲಾಸ್ಟ್ ಡೇಟ್ ಆಗಿರುತ್ತೆ. ನೋಡಿ, ಇಲ್ಲಿ ಕೆಲವೊಂದು ಡೇಟ್ಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಆ ಡೇಟ್ಗಳ ಬಗ್ಗೆ ನೋಡೋದಾದರೆ ಇವಾಗ ಹಾಸ್ಟೆಲ್ ಅಪ್ಲಿಕೇಶನು 6/9/2025 ಓಪನ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 4/10/2025 ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಅದೇ ರೀತಿಯಾಗಿ ನೀವು ಹಾಕಿದಂಥ ಅಪ್ಲಿಕೇಶನನ್ನು ಚೆಕ್ ಮಾಡಲು ತಾಲೂಕು ಕಲ್ಯಾಣ ಅಧಿಕಾರಿಗಳಿಗೆ 8/10/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ 10/10/2025 ಆಗಿರುತ್ತೆ. ನಿಮಗೆ ಸಿಕ್ಕಿದಂಥ ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ಆಗೋದಕ್ಕೆ 15/10/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಯಾವ ವೆಬ್ಸೈಟಲ್ಲಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ SHP ಪೋರ್ಟಲ್ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ಈ ಒಂದು ಅಪ್ಲಿಕೇಶನ್ ನೀವು ಹಾಕ್ಕೊಳ್ಬೋದು. ಬೇಕಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮುಖಾಂತರ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ನೋಡಿ, ಇವಾಗ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು SSP ಸ್ಟೂಡೆಂಟ್ ID ಅಂದರೆ ನಿಮ್ಮ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವಂಥ ಸ್ಟೂಡೆಂಟ್ ID, ಮೊಬೈಲ್ ನಂಬರು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ನಂಬರು, ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಮತ್ತು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು, ಮತ್ತು ಅದೇ ರೀತಿಯಾಗಿ ಮಾಸ್ ಕಾರ್ಡು, ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್ಸು ಇಷ್ಟೆಲ್ಲ ಬೇಕಾಗಿರುತ್ತೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಮತ್ತು ಯಾವ ರೀತಿಯಾಗಿ ನಡೆಯುತ್ತೆ ಒಂದು ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೀವು ಆಯ್ಕೆ ಮಾಡಿದಂಥ ಹಾಸ್ಟೆಲ್ಗಳು ಮತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದಷ್ಟು ಕ್ರೈಟೀರಿಯಾಸ್ಗಳಿರುತ್ತೆ, ಅದರ ಮುಖಾಂತರ ಈ ಒಂದು ಕೌನ್ಸಿಲಿಂಗನ್ನು ಮಾಡ್ತಾರೆ. ಅಂದರೆ ಹಾಸ್ಟೆಲ್ಗಳನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಮತ್ತು ಅಡ್ಮಿಷನ್ ಪ್ರೋಸೆಸ್ಸು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರುವಂಥ ಹಾಸ್ಟೆಲನ್ನು ನೀವು ಪ್ರಿಂಟ್ ಅಕ್ನಾಲೇಜ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ. ಅದನ್ನು ತಗೊಂಡು ನಿಮ್ಮ ಕಾಲೇಜುಗಳಲ್ಲಿ ಸೈನ್ ಮಾಡಿಸ್ಕೊಂಡು ನಂತರ ನಿಮಗೆ ಸಿಕ್ಕಿದಂಥ ಹಾಸ್ಟೆಲ್ಗಳಲ್ಲಿ ನೀವು ಹೋಗಿ ಅಡ್ಮಿಷನ್ನ ಮಾಡ್ಕೊಳ್ಬೋದು. ಹಾಸ್ಟೆಲ್ ಸಿಕ್ಕಿರುವಂಥ ಸ್ಟೂಡೆಂಟ್ಗಳು ಹಾಸ್ಟೆಲ್ಗೇನು ಅಡ್ಮಿಷನ್ ಆಗ್ತಾರೆ, ಹಾಸ್ಟೆಲ್ ಸಿಗುತ್ತೆ ಅವರಿಗೆ. ಹಾಸ್ಟೆಲ್ ಸಿಗದಂಥ ಸ್ಟೂಡೆಂಟ್ಗಳಿಗಾಗಿ ಈ ಒಂದು ವಿದ್ಯಾಸಿರಿ ಯೋಜನೆಯನ್ನು ತಂದಿದ್ದಾರೆ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಗದಂಥ ಸ್ಟೂಡೆಂಟ್ಗಳಿಗೆ ಈ ಒಂದು ವಿದ್ಯಾಸಿರಿ ಯೋಜನೆಯನ್ನು ಕೊಡ್ತಾರೆ. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದಾಗ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಆವಾಗ ನಿಮಗೆ 15,000 ರೂಪಾಯಿಗಳು ಬರುತ್ತೆ. ನೋಡಿ, ಇಲ್ಲಿ ಕ್ಯಾಟಗರಿ 1 ಅವ್ರಿಗೆ 55% ಇರಬೇಕಾಗಿರುತ್ತೆ. ಮತ್ತು ಅದರ್ಸ್ ಕ್ಯಾಟಗರಿಯವರಿಗೆ 65% ಇರಬೇಕಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಇದೇ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.